ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ಇಡೀ ಸಮಾಜವನ್ನೇ ಆತ ಉಲ್ಲೇಖ ಮಾಡಿ ಉದ್ದೇಶಿಸಿ ಮಾತಾಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇತ್ತು 90 ನಿಮಿಷಗಳ ವಿಡಿಯೋದಲ್ಲಿ. ಹಾಗಾದ್ರೆ ಕಾನೂನಲ್ಲಿ ಸುಧಾರಣೆಯ ಅಗತ್ಯತೆ ಎಷ್ಟು ಮಟ್ಟಿಗಿದೆ, ಈ ಕಾನೂನಲ್ಲಿ ಪರಿಷ್ಕರಣೆಗಳಾಗಬೇಕು ಅನ್ನುವಂತಹ ಪುರುಷರ ವೇದಿಕೆ ಪ್ರತಿಪಾದಿಸ್ತಾ ಇರುವಂತಹ ವಿಚಾರಗಳೇನು, ಮತ್ತು ಮಹಿಳೆಯರ ಮೇಲೆ ಪ್ರತಿ ವರ್ಷ ದೌರ್ಜನ್ಯದ ಕೇಸ್ಗಳು ಹೇಗಾಗ್ತಾ ಇದೆ, ಮತ್ತು ಈ 498A ಅನ್ನ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ನಿಮಗೆ. ಸೊ ಅದರ ಮುಂದುವರೆದ ಭಾಗವಾಗಿ ಅತುಲ್ ಸುಸೈಡ್ ಬಳಿಕ ಪುರುಷರ ಅಳಲು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಪುರುಷರ ಪರ ಕಾನೂನು ಇದೆಯಲ್ಲ, ಅದು ಹೇಳೋದೇನು? ವರದಕ್ಷಿಣೆ ಕೇಸ್ನ ದುರ್ಬಳಕೆ ಆಗ್ತಾ ಇದೆಯಾ? ಹಾಗಾದ್ರೆ ಆಗ್ತಿದೆ ಅಂತ ದೊಡ್ಡ ಮಟ್ಟದಲ್ಲಿ ಕೂಗೆದಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇದ್ದೀವಿ. ಏನೇನು ಆಗ್ರಹಿಸ್ತಾ ಇದ್ದಾರೆ, ಪುರುಷರ ಶೋಷಿತರ ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಇದೀವಿ. ಪುರುಷರ ವೇದಿಕೆ ಅನ್ನೋದಕ್ಕಿಂತ ಇದು ಶೋಷಣೆಗೆ ಒಳಗಾದವ್ರ ವೇದಿಕೆ ಅಂತ ಈ ಹೋರಾಟವನ್ನ ಮಾಡ್ಕೊಂಡು ಬಂದು ಬಹಳಷ್ಟು ಟೈಮ್ನಿಂದ ಈ ಹೋರಾಟವನ್ನ ಮಾಡ್ಕೊಂಡು ಬಂದವರು ಅನೇಕ ವಿಚಾರಗಳನ್ನ ವಿತ್ ಡೇಟಾ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅನೇಕ ಕೇಸ್ಗಳನ್ನ ಕೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ಯಾರ್ದು ತಪ್ಪು ಯಾರ್ದು ಸರಿ, ಆತ್ಮಾವಲೋಕನ ಇಡೀ ವ್ಯವಸ್ಥೆ ಮಾಡ್ಕೊಳ್ಳುವಂತಹ ಸಮಯ ಹತ್ರ ಬಂದಿದ್ಯಾ? ಈ ತಂದೆ ತಾಯಿಗೆ ನ್ಯಾಯ ಸಿಗುತ್ತಾ? ಸಿಗೋ ನಿರೀಕ್ಷೆ ಇಟ್ಕೊಳ್ಬಹುದಾ? ಎಲ್ಲ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ 3 ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ SK ಉಮೇಶ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆಗೆ ಹಿರಿಯ ವಕೀಲೆ ಪ್ರಮೀಳಾ ನೇಸರ್ಗಿ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಜೊತೆಗೆ ನಮ್ಮ ಪುರುಷರ ರಕ್ಷಣಾ ವೇದಿಕೆ ಕಡೆಯಿಂದ ಕ್ರಿಸ್ಪ್ ಸಂಘಟನೆಯಿಂದ ಕುಮಾರ್ ಜಹಗೀರ್ದಾರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಕುಮಾರ್ ಜಹಗೀರ್ದಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. SK ಉಮೇಶ್ ಸರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸರ್, ಈ ಕೇಸ್ನ ಕಂಪ್ಲೀಟ್ ಮಾಹಿತಿ ನಿಮ್ಗಿದೆ ಅಂತ ನಾನು ಭಾವಿಸ್ತೀನಿ. ಏನ್ ಹೇಳ್ತೀರಾ ಸರ್? ನಿಮ್ಮ ಅನುಭವಕ್ಕೆ ಕೂಡ ಇಂತಹ ಕೇಸ್ಗಳು ಬಂದಿದೆಯಾ? ಇಂಥ ಕೇಸ್ಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ಇಂಥ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ನಾವು ಸುಮಾರು 31 ವರ್ಷಗಳ ಕಾಲ ಪೊಲೀಸ್ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಹಲವಾರು ಘಟನೆಗಳನ್ನ ನಾವು ನೋಡಿದ್ದೀವಿ. ಏನು ಆತ್ಮಹತ್ಯೆ ಕೊನೆಯ ಅಸ್ತ್ರ ಅಂತ ಬಳಸ್ಕೊಳ್ಳುವಂಥ ಪರಿಸ್ಥಿತಿಗೆ ಒಬ್ಬ ಮನುಷ್ಯ, ಅಂದರೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಹಿಡಿದಾದ ಆಗಿದ್ದಾರೆ ಅಂದಾಗ ಅದು ಘಟನೆಗಳ ಮೂಲ ಯಾವುದು ಅನ್ನುವಂಥದ್ದು ಪತ್ತೆ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ. ಯಾವ ಘಟನೆಗೋಸ್ಕರ ಯಾವ ಆಘಾತದಲ್ಲಿ ಈ ತೀರ್ಮಾನವನ್ನು ಇವಳು ಅಥವಾ ಇವನು ಯಾಕೆ ತಗೊಂಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಪತ್ತೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ನಾವುಗಳು ಇಂಥ ವಿಚಾರಗಳಲ್ಲಿ ನಮಗೂ ಎಲ್ಲೋ ನಾವು ತೃಪ್ತಿಯಾಗದಂತಹ ಕಾರಣಗಳು ಸರಿಯಾಗಿ ಸಿಗುವುದಿಲ್ಲ. ಯಾಕೆ ಅಂತಂದರೆ ಎಲ್ಲ ಈ ದೇಶದಲ್ಲಿ ಕಾನೂನನ್ನ ಕೆಲವಷ್ಟು ಮಟ್ಟದಲ್ಲಿ ಇಬ್ಬರೂ ಸಹ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಾವು ಸರಿಸಮಾನವಾಗಿ ನೋಡಿರ್ತಕ್ಕಂಥದ್ದಿದೆ. ಅಂತಂದರೆ ಎಲ್ಲ ಕಾನೂನುಗಳು, ನಾಟ್ ಓನ್ಲಿ ದಿಸ್ ಕಾನೂನು. ಆ ಕಾರಣಕ್ಕೋಸ್ಕರನೇ ಯಾವುದೇ ಕಾನೂನಲ್ಲಿ ಯಾವುದೇ ಒಂದು ನಾವು ಕೇಸ್ಗಳಲ್ಲಿ ಭಾಳ 100% ಹತ್ತಿರಕ್ಕೆ ಹೋಗಿ ತನಿಖೆಯ ತೃಪ್ತಿಯನ್ನು ತಗೋಬಹುದು. ಆದರೆ ಈ ಮ್ಯಾಟ್ರಿಮೋನಿಯಲ್ ಏನಿದೆಯಲ್ಲ, ಈ ಒಂದು ಗಂಡ ಹೆಂಡಿರ ಜಗಳ ಮತ್ತು ಹಂತ್ಯ, ಇದ್ರ ಮಧ್ಯೆ ನಡೀತಕ್ಕಂಥ ಜಗಳಗಳು ಮತ್ತು ಮರಣಗಳು, ಇವೆರಡುಗಳನ್ನ ಸತ್ಯವನ್ನ ಮತ್ತು ಜಸ್ಟಿಸ್ನನ್ನು ನಾವು ಪತ್ತೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಯಾತಕ್ಕೋಸ್ಕರ, ಯಾರಿಂದ ಪ್ರಾರಂಭ ಆಯಿತು, ಎಲ್ಲಿಂದ ಹುಟ್ಟಿತು, ಕಾರಣಗಳೇನು ಅಂತ ಅನ್ನುವಂಥದ್ದು ಹಾಗೇ ಹುಟ್ಟಿ ಹಾಗೇ ಅವರಲ್ಲಿ ಸತ್ತೋಗ್ಬಿಡ್ತವೆ. ನಾವುಗಳು ತನಿಖೆಯ ಮೂಲವನ್ನು ಅದನ್ನು ತನಿಖೆಯನ್ನು ಅರ್ಥಿಸಿ ಹೊರಟಾಗ ಅವರೇ ಆದಂತಹ ಅವ್ರಿಗೆ ಬೇಕಾದಂತಹ ಹೇಳಿಕೆಗಳು, ಅವ್ರಿಗೆ ಬೇಕಾದಂತಹ ಸತ್ಯಗಳು, ಅವ್ರಿಗೆ ಕಾನೂನು ಯಾವ ಕಡೆ ಇರ್ತದೋ ಆ ಕಡೆ ನಾವು ಮಾಡುವಂಥ ಪರಿಸ್ಥಿತಿಗೆ ಪೊಲೀಸ್ನವ್ರುಗಳು ಸಿಗಾಕಬಿಡ್ತೀವಿ. ಕಾನೂನು ಯಾರು ಪರ ಇಲ್ವೋ ಅವ್ರು ನಾವು ಮಾಡೋಕ್ಕಾಗೋದೇ ಇಲ್ಲ. ಆ ಸಮಯದಲ್ಲಿ ಇಂಥ ಘಟನೆಗಳಿಗೂ ಮತ್ತು ಇಂಥ ಮರಣಗಳು, ಈ ಸೂಸೈಡ್ಗಳು ಇಂಥ ಹಲವಾರು ಜರುಗಿದ್ದಾವೆ. ಆದರೆ ಸೂಸೈಡ್ ಅನ್ನುವಂಥದ್ದು ಏನು, ಈ ಅಸ್ವಾಭಾವಿಕ ಮರಣ ಏನಿದೆಯಲ್ಲ, ಇದು ಯಾವುದೋ ಒಂದೇ ಒಂದು ಸಣ್ಣ ಒಂದು ದಿವಸ ನಡೆದಂಥ ಘಟನೆಯಲ್ಲಿ ಯಾವುದೇ ಒಂದು ಸೂಸೈಡ್ ನಡೆದಿಲ್ಲ. ಬಹಳ ಅತ್ಯಂತ ಹೆಚ್ಚಿಗೆ ಆಘಾತವಾಗ್ತಕ್ಕಂಥ ಮತ್ತೆ ಬದುಕಲೇ ಸಾಧ್ಯ ಆಗ್ತಾ ಇರ್ತಕ್ಕಂಥ, ಅದರಿಂದ ನಾನು ಹೊರ ಬರೋಕ್ಕಾಗೋದೇ ಇಲ್ಲ ಅಂತ ಅನ್ನುವಂಥ ಖಿನ್ನತೆಗೊಳಗಾದಾಗ ಇಂಥ ಮರಣಗಳು, ಇಂಥ ಆತ್ಮಹತ್ಯೆಗಳು ಸಾಮಾನ್ಯವಾಗಿ ಜರುಗ್ತಕ್ಕಂಥವು ಆಗ್ತವೆ. ಗಂಡು ಅಥವಾ ಹೆಣ್ಣು ಎರಡೂ ಸರಿಸಮವಾಗಿ ಆಗ್ತವೆ. ಆದರೆ ನಾವು ನೋಡಿರೋ ಪ್ರಕಾರ ಅತ್ಯಂತ ಹೆಚ್ಚಿಗೆ ಸೂಸೈಡ್ಗಳು ನಡೆಯುವಂಥದ್ದು ಹೆಣ್ಮಕ್ಳುಗಳಲ್ಲಿ ನಾವು ಪ್ರಕರಣಗಳ ತನಿಖಾ ಕಾಲದಲ್ಲಿ ನಾವು ನೋಡಿದ್ವಿ. ಮತ್ತು ಹೆಚ್ಚಿಗೆ ಹೆಣ್ಮಕ್ಳುಗಳು ಈ ಮದುವೆ ಆದಂಥ ನಂತರ
ಅವರು ಖಿನ್ನತೆಗೆ ಒಳಗಾಗಿ ಅವರು ಸಾವನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ವರದಕ್ಷಿಣೆ ಕಿರುಕುಳಗಳಾಗಿ ಆ ಒಂದು ವರದಕ್ಷಿಣೆ ಸಾವುಗಳಾಗಿ ಪರಿವರ್ತನೆಗೊಂಡು ನಾವು ಅವುಗಳ ಮೇಲೆ ಕ್ರಮಗಳನ್ನ ಜರುಗಿಸ್ತಕ್ಕಂಥದ್ದಕ್ಕೆ ನಾವು ಸಿಗಾಕೊಳ್ತೀವಿ. ಆ ಕಾರಣಕ್ಕೋಸ್ಕರನೇ ಇಂಥ ಒಂದು ಸಮಯದಲ್ಲಿ ಅಂದರೆ ಈಗಾಗಲೇ ಹಲವಾರು ಕಾನೂನುಗಳು ಹಲವಾರು ಬಾರಿ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಒಳಗಡೆ ಈ ವಿಚಾರಗಳಲ್ಲಿ ಹಲವಾರು ಬದಲಾವಣೆಗಳಾಗಿ ಮತ್ತು ಡೈರೆಕ್ಷನ್ಸ್ಗಳು ಮತ್ತು ಹಲವಾರು ನಮ್ಗೆ ಆದೇಶಗಳು ಅಲ್ಲಿಂದ ಆಗಿಂದಾಗೆ ಪೊಲೀಸರುಗಳಿಗೆ ಬರ್ತಾ ಇರ್ತಂಥ ಕಾರಣಕ್ಕೋಸ್ಕರನೇ ನಾವು ಅದರಲ್ಲಿ ಬದಲಾವಣೆಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಹಲವಾರು ವೇಳೆ ಆಗಿದೆ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಸತ್ಯವನ್ನು ಪತ್ತೆ ಮಾಡ್ತಕ್ಕಂಥದ್ದು ಪತ್ತೆ ಮಾಡ್ತೀವಿ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಎಲ್ಲೋ ಭಾಳ ಸ್ವಲ್ಪ ಕಷ್ಟ ಆಗ್ತದೆ ಪೊಲೀಸ್ನವ್ರುಗಳಿಗೆ. ಕಾನೂನು ಏನಿರ್ತದೋ ಅದ್ರ ಪರವಾಗಿ ನಾವು ಮಾಡುವಂಥ ಪರಿಸ್ಥಿತಿಗೆ ಬರ್ತೀವಿ. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿರಿ. ಮೇಡಮ್, ಈಗ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ, ಮಹಿಳೆಯರ ರಕ್ಷಣೆಗೆ ಇರುವಂತಹ ಕೆಲವು ಕಾನೂನುಗಳನ್ನ ಕೆಟ್ಟ ಲಾಭಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ರಾಷ್ಟ್ರವ್ಯಾಪಿ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ. ನಾನೇನು ಈಗ ಸೆಂಟೆನ್ಸ್ ಅನ್ನು ಹೇಳಿದೆ, ರಾಷ್ಟ್ರವ್ಯಾಪಿ ಕೆಟ್ಟ ಲಾಭ, ದುರ್ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಇದನ್ನ ನೀವು ಒಪ್ತೀರಾ? ಏನ್ ಹೇಳ್ತೀರಾ ಮೇಡಮ್? ಈ ಕೇಸನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ತಾವು? ಅಲ್ಲ, ಈ ಕೇಸನ್ನು ನೋಡೋದಕ್ಕೆ ಮುಂಚೆ ಮೂಲಭೂತವಾಗಿ ಈ ಕಾನೂನು ಏನಿದೆ ಅನ್ನೋದನ್ನು ನಾವು ಪರಾಮರ್ಶೆ ಮಾಡಬೇಕು. ಈಗ ಪಾರ್ಲಿಮೆಂಟ್ಗೆ ನಾವು ಚುನಾವಣೆಯಲ್ಲಿ ಎಲೆಕ್ಷನ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. 2005 ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಂತು. ಹೌದು. ಮೆಜಾರಿಟಿ ಇದ್ದಿದ್ದು ಯಾರು? ಗಂಡು ಮಕ್ಕಳು ಪಾರ್ಲಿಮೆಂಟ್ಲಿದ್ದವರು. ಆರ್ಟಿಕಲ್ 14 ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ರೈಟು, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಆಗಿದ್ದಂತಹ ಕಾನೂನಿನ ಪರಿತಜ್ಞರು ಮತ್ತು ಅಲ್ಲಿದ್ದಂತಹ ಪಾರ್ಲಿಮೆಂಟ್ ಮೆಂಬರ್ಗಳು ಅವ್ರಿಗೇನು ಕಿವಿ ಇರಲಿಲ್ವಾ, ಕಣ್ಣಿರಲಿಲ್ವಾ, ಜ್ಞಾನ ಇರಲಿಲ್ವಾ, ಆರ್ಟಿಕಲ್ 14 ಏನು ಅಂತ ಗೊತ್ತಿರಲಿಲ್ವಾ? ಗೊತ್ತಿದ್ದು ಕೂಡ ಕಾನೂನಿಗೆ ವಿರುದ್ಧವಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಪ್ಲೈ ಆಗ್ತಾರೆ ಅಂತ ತಂದಾಗ ಆರ್ಟಿಕಲ್ 14 ವೈಲೇಟ್ ಆಯಿತು ಅಂತ ಅವ್ರಿಗೆ ಗೊತ್ತಿರಲಿಲ್ವಾ? ಆಗಿದ್ದಂತಹ ಗಂಡು ಮಕ್ಕಳು ಕಣ್ಣು ಮುಚ್ಕೊಂಡು ಯಾಕೆ ಕೂತ್ಕೊಂಡಿದ್ದು? ಕಾನೂನು ತರುವಾಗ ಆಗಲೇ ಫೈಟ್ ಮಾಡಬೇಕಾಗಿತ್ತಲ್ವಾ? ಇದು ಕಾನೂನು ತರ್ತಕ್ಕಂಥದ್ದು ಒಳ್ಳೆಯದಲ್ಲ. ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಡೊಮೆಸ್ಟಿಕ್ ವೈಲೆನ್ಸ್ ಇಬ್ಬರಿಗೂ ಒಂದೇ. ಯಾರಿಗಾದರೂ ಕೂಡ ಕಾನೂನು ಅದು ಅಪ್ಲೈ ಆಗಬೇಕು ಅಂತ ಅವತ್ತೇ ಕಾನೂನು ತಂದಿದೆ. ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಆದ್ದರಿಂದ ನನಗನ್ನಿಸ್ತಾರೆ ಈಗಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಕಾನೂನು ಗೊತ್ತಿಲ್ಲದೆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿ ಕಾನೂನು ತಂದಿದ್ದಾರೆ. ಅದೇ ರೀತಿ 498A ಅದನ್ನು ಕೂಡ ಹೆಣ್ಮಕ್ಳಿಗೆ ಮಾತ್ರ ತರ್ತಕ್ಕಂಥದ್ದು. ಗಂಡು ಮಕ್ಕಳು 498A ಮದುವೆ ಆದ ನಂತರ ಹೆಣ್ಮಕ್ಳು ಪೀಡಿಸ್ತಕ್ಕಂಥ ಕೆಲಸವನ್ನು ನಾವು ಸುಮಾರು ಕಡೆ ನೋಡಿದ್ದೀವಿ. ಗಂಡು ಮಕ್ಕಳನ್ನ ಪೀಡಿಸಿ ಆಸ್ತಿ ನನ್ನ ಹೆಸರು ಬರ್ಕೊಡು ಅಂತ ಕೇಳ್ತಕ್ಕಂಥ ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲೆಲ್ಲ ಕೂಡ ಕಾನೂನು ಇಬ್ಬರಿಗೂ ಒಂದೇ ತಗೊಂಡು ನ್ಯೂಟ್ರಲ್ ಆಗಿ ತಂದಿದ್ದಿದ್ರೆ ಈ ಪರಿಸ್ಥಿತಿ ಈಗ ಬರ್ತಾ ಇರಲಿಲ್ಲ. ನಾನು ಬ್ಲೇಮ್ ಮಾಡೋದು ನಮ್ಮ ಪಾರ್ಲಿಮೆಂಟೇರಿಯನ್ಸ್ನ. ಅವ್ರು ತಂದಿರ್ತಕ್ಕಂಥ ಕಾನೂನನ್ನು ಈಗ ಹೈಟೈಮ್ ಕಣ್ಣು ತರಿಸ್ತಾ ಇದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಪಾರ್ಲಿಮೆಂಟು ಕಾನೂನನ್ನು ಪರಾಮರ್ಶೆ ಮಾಡಿ ಅದಕ್ಕೆ ತಕ್ಕ ಸೂಕ್ತವಾದಂಥ ಅಮೆಂಡ್ಮೆಂಟ್ಗಳು, ತಿದ್ದುಪಡಿಗಳನ್ನ ತರಬೇಕು. ಇಲ್ಲದಿದ್ದರೆ ಸಮಗ್ರವಾಗಿ ಆ ಕಾನೂನನ್ನು ಬದಲಾಯಿಸಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಿಗಾಗಲಿ ಯಾರಿಗೆ ತೊಂದರೆ ಆದರೂ ಕೂಡ ಅವರಿಗೆ ಈ ಕಾನೂನು ಅಪ್ಲೈ ಆಗ್ತದೆ. ಡೊಮೆಸ್ಟಿಕ್ ವೈಲೆನ್ಸು ಅಥವಾ ಇದಂತ ತಂದರೆ ಆಗ ನಮ್ಮ ಗಂಡು ಮಕ್ಕಳಿಗೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳೋದಕ್ಕೆ ಅವಕಾಶ ಬರ್ತದೆ. ಆ ಕೆಲಸವನ್ನು ತಾವು ಮಾಡಬೇಕು. ಈಗ ತಾನೇ ಉಮೇಶ್ ಅವ್ರು ಮಾತಾಡಿದ್ದೆ ನಾನು ಕೇಳಿದೆ, ಏನೋ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕಾನೂನು ಹೇಗಿದೆಯೋ ಹಾಗೆ ಮಾಡ್ತೀವಿ ಅಂತ. ಕಾನೂನು ಅಂತಕ್ಕಂಥದ್ದು ಏನದು ಕಾನೂನು? ಕೋರ್ಟ್ನಲ್ಲಿ ಏನಾಗ್ತಾರೆ ಅಂದರೆ ಜಸ್ಟಿಸ್ ಅಕಾರ್ಡಿಂಗ್ ಟು ಲಾ, ಕಾನೂನು ಏನಿದೋ ಆ ಪ್ರಕಾರ ನಾವು ತೀರ್ಮಾನ ಕೊಡ್ತೀವಿ ಅಂತೆ. ಆದರೆ ಆ ಕಾನೂನೇ ತಪ್ಪಿದ್ದಾಗ, ಆ ಕಾನೂನಿನಲ್ಲಿ ಪರಾಮರ್ಶೆ ಆಗಬೇಕನ್ನೋದು ಅವಶ್ಯಕತೆ ಇದ್ದಾಗ ನಾವು ಕೇಳ್ತಕ್ಕಂಥದ್ದು ಫೇರ್ ಜಸ್ಟಿಸ್ ಆಗಬೇಕು. ಜಸ್ಟಿಸ್ ಅನ್ನೋದು ಅದು ಒಂದು ಹೇಗೆ ಅಂದರೆ ಒಂದೇ ಅಲ್ಲ, ಅದು ನೀವು ನ್ಯಾಯ ಕೊಡ್ತೀವಿ ಅಂತ ನಾವು ಕೋರ್ಟಿಗೆ ಬರೋದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಫೇರ್ ಜಸ್ಟಿಸ್ ಅನ್ನೋದನ್ನು ಇವತ್ತು ಗಂಡು ಮಕ್ಕಳು ಕೇಳ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಭಾಳ ಸರ್ತಿ ಈ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ಕೇಳ್ತಾ ಇದ್ದೀವಿ. ಎಷ್ಟು ಈ ಥರ ಕೇಸ್ಗಳು, ಹಲವಾರು ಕೇಸ್ಗಳು ಇವತ್ತು ಗಂಡು ಮಕ್ಕಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಕೇಸ್ಗಳು ಬಂದಿದೆ. ಮೊನ್ನೆ ತಾನೇ ಒಂದು ಕೇಸ್ನಲ್ಲಿ ನಮ್ಮ ಇದೇ ಫ್ಯಾಮಿಲಿ ಕೋರ್ಟ್ನಲ್ಲಿ ಆ ಗಂಡು ಮಗುವನ್ನ ಮನೆಯಲ್ಲಿ ಅವನಿಗೆ ಎವಿಕ್ಷನ್ ಆರ್ಡರ್ ಆಗಿದೆ. ಅಂಥದ್ದಲ್ಲಿ ನೀನು ಹೋಗಿ ಆ ಮನೆ ಆಕ್ಯುಪೈ ಮಾಡ್ಕೊಳ್ಳೋ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ಹೋದರೆ ಅವನು ಖಾಲಿ ಮನೆ ಇರ್ತಾರೆ. ಈಗ ಏನು ಮಾಡಿದ್ದಾರೆ ಅಂದರೆ ಮೊನ್ನೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಅವನಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. ಅಂದರೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರು ಕೂಡ ಕಣ್ಣು ಬಿಟ್ಟು ನೋಡದೆ ಒಂದು ಬ್ಲೈಂಡಾಗಿ ತೀರ್ಮಾನ ಕೊಡ್ತದನ್ನು ನಾವು ನೋಡ್ತಾ ಇದ್ದೀವಿ. ಇಂಥದ್ದು ಬಹಳ ಆಗಿದೆ. ನನಗನ್ನಿಸ್ತದೆ ಈಗ ತಕ್ಷಣ
ಪಾರ್ಲಿಮೆಂಟ್ನಲ್ಲಿ ಮುಂಬರ್ತಕ್ಕಂಥ ULC ಕಾನೂನು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ತರಬೇಕು ಅಂತ ಹೊರಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಗ್ರವಾಗಿ ಎಲ್ಲವನ್ನೂ ಚಿಂತನೆ ಮಾಡಿ ಹೆಣ್ಣು ಮತ್ತು ಗಂಡು ಎಂಬ ಭೇದ ಭಾವ ಇಲ್ಲದೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳಿ ಇಬ್ಬರಿಗೂ ಸರಿಸಮಾನವಾದಂಥ ಕಾನೂನು ತಂದಾಗ ನ್ಯಾಯ ದೊರಕ್ತಾರೆ. ಗಂಡು ಮಕ್ಕಳು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾರೆ. ಈಗ ನಮ್ಮ ವುಮೆನ್ಸ್ ಅವ್ರು ಹೇಳ್ತಿದ್ರು ಹೆಣ್ಮಕ್ಳೇ ಜಾಸ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದಕ್ಕೆ ನಾವು ಒಪ್ಪೋದಿಲ್ಲ. ಹಿಸ್ಟ್ರಿ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡಿದ್ರೆ ಗಂಡು ಮಕ್ಕಳೇ ಹೆಚ್ಚು ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ. ಹುಚ್ಚಿಡಿಯೋರು ಕೂಡ ಗಂಡು ಮಕ್ಕಳಿಗೆ ಜಾಸ್ತಿ ಈ ಪರಿಸ್ಥಿತಿಯನ್ನು ನೋಡ್ತೀವಿ. ಆದ್ರಿಂದ ಈಗಲಾದರೂ ಗಂಡು ಮಕ್ಕಳು ಎಚ್ಚೆತ್ಕೊಂಡು ತಮಗೆ ಗೊತ್ತಿರ್ತಕ್ಕಂಥ ಕಾನೂನನ್ನು ಸರಿಪಡಿಸ್ಕೊಳ್ತಕ್ಕಂಥ ಚಿಂತನೆಯನ್ನು ಅವ್ರು ಮಾಡಬೇಕು. ಕಣ್ಣು ಮುತ್ಕೊಂಡು ಕೂತ್ಕೊಂಡು ಕಾನೂನು ಈ ರೀತಿ ಇದೆ ಅಂತ ಹೇಳಿ ಆತ್ಮಹತ್ಯೆ ಮಾಡೋದನ್ನು ಬಿಟ್ಟು ಕಾನೂನನ್ನು ಪರಿವರ್ತನೆ ಮಾಡಿ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಸ್ಥಿತಿ ಈ ಒಂದು ಸ್ಥಿತಿಯನ್ನು ತರಬೇಕು. ಇದು ಒಂದು ಮೂವ್ಮೆಂಟ್ ಆಗಬೇಕು. ಅದು ನಿಮ್ಮ ಮುಖಾಂತರ TV ಮುಖಾಂತರನೇ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ. ಕುಮಾರ್ ಜಹಗೀರ್ದಾರ್ ಅವರೇ, ನಿಮ್ಮ ಹತ್ರ ಕೂಡ ನಾನು ಮಾಹಿತಿ ಪಡ್ಕೊಳ್ತೀನಿ. ಸೊ ಬೇಸಿಕ್ಲಿ ಈಗ ಕೆಲ ಮೂಲಭೂತ ಪ್ರಶ್ನೆಗಳು ಹೇಳ್ತಾ ಇದೆ. ಒಂದು, ತಂದ ಕಾನೂನಲ್ಲಿ ಅನೇಕ ಲೋಪದೋಷಗಳಿದೆ ಅನ್ನೋದನ್ನ ಹೇಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ರು ಪ್ರಮೀಳಾ ನೇಸರ್ಗಿ ಅವರು ಅನ್ನೋದನ್ನ ನೋಡ್ತಾ ಇದ್ರಿ. ಹಾಗೆ ಪೊಲೀಸರು ಕೂಡ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಪ್ರಿಜುಡೈಸ್ ಆಗಿರ್ತಾರೆ. ಇದರದ್ದೇ ಒಂದು ಎಕ್ಸಾಂಪಲ್ ಅನ್ನು ನಾನು ನಿಮಗೆ ಕೊಡ್ತೀನಿ. ಹಾಗೆ ಪುರುಷ ರಕ್ಷಣಾ ವೇದಿಕೆಯವರು ಈ ಬದಲಾವಣೆ ಅನ್ನೋದು ಒಂದು ವೇಳೆ ಡಿವೋರ್ಸ್ ಆದ ನಂತರ ಪರಿಹಾರದ ಮೊತ್ತದಲ್ಲೂ ಕೂಡ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದನ್ನು ಯಾಕೆ? ಇದು ಟೆಕ್ನಿಕಲಿ ಪಾಸಿಬಲ್ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿರಾಮದ ನಂತರ.